ಧರ್ಮಸ್ಥಳ ಕೇಸ್ನ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾದ ಬಳಿಕ ಎಸ್ಐಟಿ ತನಿಖೆ ತೀವ್ರವಾಗ್ತಾ ಇದೆ. ಕಳೆದ 4 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಬುರುಡೆ ಗ್ಯಾಂಗ್ನ ಲೀಡರ್ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಕಳೆದ ಮಂಗಳವಾರ ಮಹೇಶ್ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಶೋಧ ನಡೆಸಲಾಗಿತ್ತು. ಉಜಿರೆ ಮನೆಯಲ್ಲಿ ಮುಸುಕುದಾರಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸರು ಸ್ಥಳ ಮಹಜರಿಗೆ ಬರೋದು ಗೊತ್ತಾಗ್ತಿದ್ದಂತೆ ತಿಮರೋಡಿ ತಮ್ಮ ಮನೆಯಿಂದ ಜಾಗ ಖಾಲಿ ಮಾಡಿದರು. ಅವತ್ತು ಎಸ್ಕೇಪ್ ಆದವರು ಇವತ್ತು ಸೀದಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದರು. ಬ್ರಹ್ಮಾವರ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಪ್ರಕರಣದಲ್ಲಿ ಮತ್ತೆ ವಿಚಾರಣೆಯನ್ನು ಎದುರಿಸಿದ್ದಾರೆ. ಬಳಿಕ ಅಲ್ಲಿಂದ ಎಸ್ಐಟಿ ಕಚೇರಿಗೂ ತೆರಳಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಅಂದಹಾಗೆ ಈ ಹಿಂದೆ ಚಿನ್ನಯ್ಯ ವಿಚಾರಣೆಗೆ ಬರ್ತಾ ಇದ್ದ ಕಾರ್ನಲ್ಲೇ ಇವತ್ತು ತಿಮರೋಡಿ ಕೂಡ ಬಂದಿದ್ದಾರೆ. ಅಲ್ಲದೆ ಇವತ್ತು ಗಿರೀಶ್ ಮಟ್ಟಣ್ಣನವರು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ತನಿಖೆಗೆ ಪೂರಕವಾದ ದಾಖಲೆ ನೀಡೋದಕ್ಕೆ ಅವಕಾಶ ಕೊಟ್ಟು ಮೊನ್ನೆ ಇಮೇಲ್ ಮೂಲಕ ಮನವಿ ಮಾಡಿದರು. ತನಿಖೆಗೆ ಪೂರಕವಾದ ದಾಖಲೆ, ಲ್ಯಾಪ್ಟಾಪ್, ಪೆನ್ ಡ್ರೈವ್ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಳಿಕ ಮಾತನಾಡಿದ ಗಿರೀಶ್ ಮಟ್ಟಣ್ಣವರ್, ನನ್ನ ಬಳಿ ಇರುವ ದಾಖಲೆ ಕೊಟ್ಟಿದ್ದೀನಿ. ಚಿನ್ನಯ್ಯ 164 ಹೇಳಿಕೆ ಹಿಂದೆ ಸೇರಿದ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ಬುರುಡೆ ಪ್ರಕರಣದ ಪಾತ್ರಧಾರಿ ಚಿನ್ನಯ್ಯನನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯ, ಆತನ ಅಣ್ಣ ತಾನಾಸಿ ಮತ್ತು ಮಗ ಪುರುಷೋತ್ತಮ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗೆಯೇ ಚಿನ್ನಯ್ಯ ಮತ್ತು ಪತ್ನಿ ಮಲ್ಲಿಕಾ ಅವರ ಬ್ಯಾಂಕ್ ಅಕೌಂಟನ್ನು ಎಸ್ಐಟಿ ಅವರು ಜಾಲಾಡಿದ್ದಾರೆ. ನಮ್ಮ ಹತ್ರ ಏನು ದಾಖಲೆಗಳಿದೆ, ಅದು ಪೂರಕವಾದಂಥ ತನಿಖೆಗೆ ಸಹಕಾರಿಯಾಗುವಂಥ ದಾಖಲೆಗಳು ಏನೇನಿದೆ ಅದನ್ನು ನಾನು ಅವ್ರು ಕೊಟ್ಟಿದ್ದೆ. ಅದ್ರ ಹಿಂದೆ ಯಾರು ಸಂಚು ರೂಪಿಸಿದ್ದಾರೆ ಅದನ್ನು ಕೂಡ SIT ಅವರು ತನಿಖೆ ಮಾಡಬೇಕು ಅಂತ ನಮ್ದು ಆಗ್ರಹ ಇದೆ. ಅಲ್ಲಿ ಹೆಂಡತಿಗೆ ಎದುರಿಸಿದ್ದಾರೆ, ಆ ಮಕ್ಕಳಿಗೆ ಎದುರಿಸಿದ್ದಾರೆ. ಸೊ ಅದು ಅವನ ಇದರಲ್ಲಿ ಒಂದು ಪ್ರಭಾವ ಬಿದ್ದೇ ಬೀಳ್ತದೆ. ಪ್ರಭಾವ ಬೀಳೋದ್ರ ಸಲುವಾಗಿ ಈ ತರ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದಿಷ್ಟು ಬೆಳವಣಿಗೆ ಆಗಿದೆ. ಇದ್ರ ಹಿಂದೆ ಏನೋ ಒಂದು ಸಂಚಿದೆ, ಅದನ್ನ ದಯವಿಟ್ಟು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಗಿರೀಶ್ ಮಟ್ಟಣ್ಣವರು ತುಂಬ ಸರ್ತಿ ಹೇಳಿ ಅಪಹಾಸ್ಯಕ್ಕೆ ಗುರಿಯಾಗಿದ್ರು. ಎಲ್ಲ ನನ್ನ ಮೊಬೈಲಲ್ಲಿದೆ, ಎಲ್ಲ ನನ್ನ ಮೊಬೈಲ್ನಲ್ಲಿದೆ ದಾಖಲೆಗಳು ಅಂತಂದ್ಬಿಟ್ಟು. ಈಗ ಅದೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಡೀ ಪ್ರಕರಣನೇ ಬುರುಡೆ ಅಂತ ಆದ್ಮೇಲೆ ಇಲ್ಲೇನ್ ಸಾಕ್ಷ್ಯಗಳು ಕೊಟ್ಟಿದ್ದಾರೆ ಇವರು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಕೇಸೇ ಕ್ಲೋಸ್ ಆಗ್ಬೇಕಾಗಿತ್ತು. ಅವ್ರು ಹೇಳಿರೋ ರೀತಿಯಲ್ಲಿ ಅವ್ರ ಭಾಷಣಗಳಲ್ಲಿ ಅನೇಕ ಕಡೆಗಳಲ್ಲಿ ಕೂತ್ಕೊಂಡ್ಬಿಟ್ಟು ಪುಂಖಾನುಪುಂಖವಾಗಿ ಪುಂಗಿ ಊದಿದ್ರಲ್ಲ, ಆ ವಿಚಾರದಲ್ಲಿ ಕೊಟ್ಟಿರುವಂತ ಸಾಕ್ಷ್ಯಗಳಿಗೆ ನಾಳೆನೇ SIT ಅವ್ರು ಕ್ಲೋಸ್ ಮಾಡಬೇಕಾಗಿತ್ತು ಕೇಸನ್ನ. ಯಾಕೆಂದ್ರೆ ಅವ್ರು ಹೇಳಿದ್ದು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ನಮ್ಮ ಹತ್ರ ಸಾಕ್ಷಿ, ಕೇಸೇ ಕ್ಲಿಯರ್ ಆಗ್ಬಿಡುತ್ತೆ, ಅಷ್ಟೊಂದು ನಮ್ಮ ಹತ್ರ ಸಾಕ್ಷಿ ಇದೆ, ನಾಡಿದ್ದೇ ಚಾರ್ಜ್ ಶೀಟ್ ಹಾಕ್ಬಿಡ್ಬೇಕು. ಯಾಕಾಗ್ಲಿಲ್ಲ? ಹೆದರಿಸಿದಾರಂತೆ, ಬೆದರಿಸಿದ್ದಾರಂತೆ. ಹಾಗಿದ್ದಾಗ ತಿಮರೋಡಿ ಅವರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ಯಾರು ಬೆದರಿಸಿದ್ರು, ಯಾರು ಹೆದರಿಸಿದ್ರು, ಯಾರಿಗೆ ನೀವು ಯಾವ ರೀತಿಯಾದಂತಹ ಒತ್ತಡವನ್ನ ಹೇರಿದ್ರಿ? ಈಗ SIT ಕಡೆಗೆ ಹೋದ ತಕ್ಷಣ ಪಾಪ ಅದರ ಪ್ರಭಾವ ಅವ್ರ ಮೇಲೆ ಬಿದ್ದುಬಿಟ್ಟಿದೆ. ಹಾಗಾಗಿ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಏನು ಹೇಳಿದಾರೆ ಅಂತ ನಿಮಗೆ ಹೆಂಗೆ ಗೊತ್ತು? ನೀವೇನು ಮಾಡಕ್ಕೆ ಹೋಗಿದ್ರಿ? SITಗೆ ತಿಳ್ಕೊಳಕ್ ಹೋಗಿದ್ರಾ ಏನು ನಡೀತಾ ಇದೆ ಅಂತ ಹೇಳಿ? ಏನು ಪುಂಕ್ತಿ. ಆಮೇಲೆ ಇವ್ರುಗಳ ಹೆಸರನ್ನೇ ಬಾಯ್ ಬಿಟ್ಟಿದಾರಲ್ಲ, ಚಿನ್ನಯ್ಯ ಬಾಯ್ ಬಿಟ್ಟಿರೋದು, ಸುಜಾತಾ ಭಟ್ ಬಾಯ್ ಬಿಟ್ಟಿರೋದು, ತಿಮರೋಡಿ ಅಂಡ್ ಗಿರೀಶ್ ಮಟ್ಟಣ್ಣವರ ಹೆಸರು ಓಪನ್ ಆಗಿ ಹೇಳಿದ್ದಾರೆ. ಇವ್ರುಗಳ ಚಿತಾವಣೆಯಿಂದನೇ ಆಗಿರೋದು ಅಂತ ಅಂದ್ಬಿಟ್ಟು. ನನಗೆ ಇರೋ ಇದು ಅರುಣ್, SIT ಅವ್ರು ಯಾಕೆ ಇವ್ರ ಹೆಸರನ್ನೇ ಹೇಳಿದ ಮೇಲೂ ಇವ್ರ ವಿರುದ್ಧ ಯಾಕೆ ಕ್ರಮ ತಗೋತಿಲ್ಲ? ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾ ಇದ್ದಾರೆ ಯಾಕೆ ಅಂತಕ್ಕಂಥದ್ದೇ ಪ್ರಶ್ನೆ. ನನ್ನ ಪ್ರಕಾರ ಇಲ್ಲಿಯವರೆಗೂ ನನ್ನ ಹತ್ರ ಸಾಕ್ಷಿಗಳಿದೆ ಅಂತ ಹೇಳ್ಕೊಂಡು ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಂತಹ ಈ ವ್ಯಕ್ತಿಯ ವಿಚಾರದಲ್ಲಿ ಕೇಸ್ ಹಾಕೋಬೇಕಾಗಿತ್ತು, FIR ಆಗಬೇಕು. ಯಾಕಂದ್ರೆ ನಮ್ಮ ತನಿಖೆ ಇಷ್ಟು ದಿನಗಳಿಂದ ನಡೀತಾ ಇದ್ರು ಕೂಡ ನೀವು ಸಾಕ್ಷಿಗಳನ್ನ ಇಟ್ಕೊಂಡ್ಬಿಟ್ಟು ಬರೀ ಸಾರ್ವಜನಿಕವಾಗಿ ಅದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರಿ. ನಮ್ಮ ಹತ್ರ ಯಾಕೆ ಬಂದು ಕೊಡ್ಲಿಲ್ಲ? ನೀವು FIR ಅಲ್ಲಿ ಸೇರಿಸ್ಕೋಬೇಕಾಗಿತ್ತು. ಯಾಕೆ SIT ಅವರು ಇನ್ನೂ ಸೈಲೆಂಟ್ ಇದ್ದಾರೆ? ನನಗೆ ಇವರೇ ಗಿರೀಶ್ ಮಟ್ಟಣ್ಣವರೇ ಮನವಿ ಮಾಡಿಕೊಂಡು ನಾನೇ ಬರ್ತೀನಿ, ನಾನೇ ಸಾಕ್ಷಿ ಕೊಡ್ತೀನಿ ಅಂತ ಹೋಗಿರೋದಂತೆ. SIT ಅವ್ರು ಕರೆದೇ ಇಲ್ಲ. ಹಾಗಾದ್ರೆ ಇವ್ರನ್ನ ಡ್ರಗ್ಸ್ ಕೇಸಲ್ಲೂ ನೋಡಿದೀವಿ ಅರವಿಂದ್, ಈ ತರ ಸಾಕ್ಷಿಗಳಿದೆ ಅಂತ ಹೇಳ್ಕೊಂಡು ಹೋಗಿ ಕೊಟ್ಟಿರುವಂತವ್ರ ಕತೆ ಏನಾಯ್ತು ಅಂತ ಹೇಳಿ. ಬಟ್ ಈ ಪ್ರಕರಣ ಆಗುತ್ತೆ ಯಾವ್ಯಾರು. ಆಮೇಲೆ ನನಗೆ ಇನ್ನೊಂದು ಕುತೂಹಲ, ಈ ಅವರ ತಿಮರೋಡಿ ಅವ್ರ ಮನೆಗೆ SIT ಅವ್ರು ಹೋದಂತ ಸಂದರ್ಭದಲ್ಲಿ ಯಾರ ಹತ್ರ ಏನ್ ಕಿತ್ತಿಸ್ಕೊಳಕ್ ಹೋಗಿದ್ರಿ ಅವ್ರು 4 ದಿನ? ನನ್ಗೆ ಯಾಕೋ ಡೌಟ್, ಯಾರ್ದೋ ಹತ್ರ ಏನೋ ಕಿತ್ತಿಸ್ಕೊಳ್ಳಕ್ಕೆ. ಅದಕ್ಕೂ ಕ್ರಮ ತಗೋಬೇಕು ಆಕ್ಚುಲಿ. ಕ್ರಮ ತಗೊಳ್ಳಿ. ಅದು ಯಾರ ಹತ್ರ ಹೋಗಿದ್ರು ಏನೋ ಕಿತ್ತಿಸ್ಕೊಳ್ಳೋಕೆ ಅಂತ ನನಗೆ ಪ್ರಶ್ನೆ, ಅದು ಅನುಮಾನ ಇದೆ. 4 ದಿನ ಬೇಕಾಯ್ತಾ? ಏನಪ್ಪ, ಓಕೆ ಈಗ ಬಂದಿದ್ದೀರಾ, ಇಷ್ಟಾದ್ಮೇಲೆ ಅವ್ರನ್ನ ಇನ್ನೂ ನೋಡ್ಬೇಕು, ನೋಡಿ ವಿಚಾರಣೆ ಮಾಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಇವತ್ತು ಕೂಡ ಸುಜಾತ ಭಟ್ ವಿಚಾರಣೆಗೆ ಹಾಜರಾಗಿದ್ದಾರೆ. SIT ಮುಖ್ಯಸ್ಥ ಮೊಹಾಂತಿ ಸಮ್ಮುಖದಲ್ಲಿ ವಿಚಾರಣೆ ಆಗಿದೆ. ಪ್ರಕರಣ ಕೊನೆ ಹಂತಕ್ಕೆ ತಲುಪಿದೆ. ವಿಚಾರಣೆ ವೇಳೆ ಚಿನ್ನಯ್ಯ ಹಾಗೂ ನಾನು ಇಬ್ಬರು ಕೂಡ ತಿಮರೋಡಿ ನಿವಾಸದಲ್ಲಿ 5 ದಿನ ವಾಸ ಇದ್ದಿದ್ದು ಸುಜಾತ ಭಟ್ ಹೇಳಿದಾರಂತೆ. ಇನ್ನು ಸುಜಾತ ಭಟ್ ಹೇಳಿದ ಪಾತ್ರಧಾರಿಗಳು ಯಾರು ಜೀವಂತವಾಗಿ ಇಲ್ಲದಿರೋದ್ರಿಂದ ಅಧಿಕಾರಿಗಳು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಸುಜಾತ ಭಟ್ ಅವರು ಸೃಷ್ಟಿ ಮಾಡಿರುವಂತಹ ಇಡೀ ಕಥೆಗಳಲ್ಲಿ ಯಾವ ಪಾತ್ರಧಾರಿಗಳು ಕೂಡ ಜೀವಂತವಾಗೇ ಇಲ್ಲ. ಸ್ವತಃ ಮಗಳೇ
ಮಗಳೇ ಇಲ್ಲದೆ ಇರುವಂತ ಪಾತ್ರವನ್ನ ಸೃಷ್ಟಿ ಮಾಡಿದ ನಂತರ ಒಬ್ಬರಾದ್ರೂ ಬದುಕಿದಾರ ಅಂತಂದ್ರೆ ಇಲ್ಲ. ಆ ಮಗು 1 ವರ್ಷ ಹುಟ್ಟಿದಾಗ ಆ ಮಗು ಎಲ್ಲೋಯ್ತು, ನದಿ ತೀರದಲ್ಲಿ ಅವ್ರ ತಂದೆ ತಾಯಿ ಬಿಟ್ಬಿಟ್ರಂತೆ. ಅದನ್ನ ಕರ್ಕೊಂಡ್ ಬರಕ್ಕೆ ಅರವಿಂದ್ ಮತ್ತೆ ವಿಮಲಾ ಅನ್ನುವಂಥವ್ರು ಯಾರೋ ಬಂದ್ರಂತೆ. ಅವರು ಸತ್ತೋಗ್ಬಿಟ್ಟಿದ್ರಂತೆ. ಅದಾದ ನಂತರ ಇವರು ಇನ್ನೊಂದು ಎಲ್ಲೋ ಹೋದ್ರಂತೆ ಕಲ್ಕತ್ತಾಗೆ. ಅಲ್ಲಿಂದ ಕೆಲಸ ಮಾಡಿದಾರೆ ಅಂದ್ರೆ ಅಲ್ಲೂ ಇಲ್ಲ. ತದನಂತರ ಈ ಕಡೆಗೆ ಬಂದ್ರು, ಅವರ ತಂದೆ ತಾಯಿಗಳು ಬಿಟ್ಟಿದ್ರು, ಅವರು ಇಲ್ಲ. ಆಮೇಲೆ ಆ ಮಗುವನ್ನ ನೋಡ್ಕೊಂಡಿರುವಂತವ್ರು ಇಲ್ಲ. ರಂಗಪ್ರಸಾದ್ ಇಲ್ಲ. ಅದಾದ ನಂತರ ಅಲ್ಲಿ ಸೇಟು ಅಂತ ಇಲ್ಲಿ ಬೆಂಗಳೂರಲ್ಲಿ ಇರುವಂತವ್ರು ಇಲ್ಲ. ಯಾರು ಇಲ್ಲ. ಅಲ್ಲಿ ತಲೆನೋವಿಗೆ ಯಾರನ್ನು ವಿಚಾರಣೆ ಮಾಡ್ಬೇಕು ಅವರು? ಯಾವ ಕತೆ ಚೆನ್ನಾಗಿದೆ ಇದು. ಸೊ ಏನಿದು ಹಾಗಿದ್ದಾಗ? ಚಿನ್ನಯ್ಯ ಮತ್ತು ನಾನು ತಿಮ್ರೋಡಿ ಮನೆಯಲ್ಲಿ ಇದ್ವಿ ಅಂತಿದ್ದಾರೆ. ಇರಬೇಡಿ ಅಂತ ಹೇಳಿದವರು ಇದ್ರು. ಅವ್ರು ಆಶ್ರಯ ಕೊಟ್ಟರು, ಇವರು ಇದ್ರು. 5 ದಿನ ತಿಮ್ರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ವಿ. ನಾನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ನೋಡಿದ್ದೇನೆ. ನಮಗೆ ಆಶ್ರಯ ಕೊಟ್ಟವರು ಮಹೇಶ್ ತಿಮ್ರೋಡಿ. ಚಿನ್ನಯ್ಯನ ಬಗ್ಗೆ ನನಗೆ ಗೊತ್ತು ಅಂತ ಸುಜಾತ ಭಟ್ಟು ವಿಚಾರಣೆಯಲ್ಲಿ ಸುಜಾತ ಭಟ್ ಬಗ್ಗೆ ಚಿನ್ನಯ್ಯ ಕೂಡ ಹೇಳಿದಾರಂತೆ. ಸೊ ಹಾಗಾಗಿ ಈಗ ಇಷ್ಟೆಲ್ಲ ಬುರುಡೆ ಬಿಟ್ಟಂತವ್ರಿಗೆ ಆಶ್ರಯ ಕೊಟ್ಟಂತವರು ಮೂಲ ಆರೋಪಿಯಾಗೂ ನಿಂತ್ಕೊಳ್ತಾರಲ್ಲ. ಖಂಡಿತ ನಂದು ಅದೇ ಪ್ರಶ್ನೆ. ಇಷ್ಟೆಲ್ಲ ಇಬ್ರು ಹೇಳಿದ್ದಾರೆ ಅಂದ್ಮೇಲೆ ಯಾಕಿನ್ನೂ ಕ್ರಮ ತಗೊಂಡಿಲ್ಲ? ಆಮೇಲೆ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿದೆ, ಏರ್ ಗನ್ ಸಿಕ್ಕಿದೆ, ಅದು ಒಂದು ಬೇರೆ ಸೆಕ್ಷನ್ ಹಾಕ್ಬಿಟ್ಟು ಕೇಸ್ ಹಾಕ್ಬೇಕಾಗತ್ತೆ. ಅಷ್ಟೇ ಅಲ್ಲ ಅರವಿಂದ್, ಈ ಚಿನ್ನಯ್ಯ ತಂದಿರುವಂತ ಬುರುಡೆ ಇದೆಯಲ್ಲ, ಆ ಬುರುಡೆ ಕೂಡ ತಿಮ್ರೋಡಿ ಅವರ ತೋಟದಲ್ಲಿ ಸಿಕ್ಕಿರೋದಂತೆ. ಯಾರದ್ದು ಬುರುಡೆ ಅನ್ನುವಂಥದ್ದು ನನಗೆ ಪ್ರಶ್ನೆ. ಇವರು ತಮ್ಮ ತೋಟದಲ್ಲಿ ಯಾರನ್ನ ಹೂತಾಕಿದ್ರು, ಆ ಬುರುಡೆ ಅಲ್ಲಿಂದ ಹೆಂಗೆ ಬಂತು ಅನ್ನುವಂಥದ್ದು ನನಗೆ ಅನುಮಾನ. ಈಗ ಒಂದು FSL ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅದು ಸ್ಯಾಂಪಲ್ ತಗೊಂಡಿದ್ದಾರೆ. ಅವರ ತೋಟದಲ್ಲಿರುವಂತ ಮಣ್ಣು ಮತ್ತೆ ಆ ಬುರುಡೆ ಗಂಟ್ಕೊಂಡಿರುವಂತ ಮಣ್ಣು ಅದೇನಾದ್ರೂ ಮ್ಯಾಚ್ ಆದರೆ ಕೇಸ್ ರಿವರ್ಸ್ ಟೋಟಲಿ ರಿವರ್ಸ್ ಆಗುತ್ತೆ. ಅವರ ತೋಟದಲ್ಲಿ ಅಗಿಯುವಂತ ಕೆಲಸ ನಡಿಬೇಕು ಇನ್ಮೇಲೆ. ಯಾಕಂದ್ರೆ ಒಂದು ಬುರುಡೆ ಸಿಕ್ಕಾಗಿದೆ ಅಲ್ಲ, ಇನ್ನು ಎಷ್ಟು ಬುರುಡೆಗಳಿದಾವೆ ಯಾರಿಗೂ ಗೊತ್ತು. FSL ನಲ್ಲಿ ಸಿಕ್ಕ ನಂತರ ನೋಡೋಣ ಏನ್ ಕಥೆ ಆಗತ್ತೆ ಈ ವಿಚಾರದಲ್ಲಿ. ಒಟ್ಟಿನಲ್ಲಿ ಕಥೆ ಮಾತ್ರ ತುಂಬಾ ಅದ್ಭುತವಾಗಿ ಎಣೆದಿದ್ದಾರೆ. ನಮಗಿನ್ನೂ ನಿರ್ಮಾಪಕರು ಸಿಕ್ಕಿಲ್ಲ. ಜೊತೆಗೊಂದು ಕ್ಲೈಮ್ಯಾಕ್ಸ್, ಮೂವಿಗೆ ಕ್ಲೈಮ್ಯಾಕ್ಸ್ ಅನ್ನೋದು ಸಿಕ್ಕಿಲ್ಲ. ಇನ್ನು ಬರುತ್ತೆ ಎಲ್ಲೋಗುತ್ತೆ ಕ್ಲೈಮ್ಯಾಕ್ಸ್. ಓಕೆ, ಇನ್ನು AI ವಿಡಿಯೋಸ್ ಮೂಲಕ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಜನರನ್ನ ಯಾಮಾರಿಸಿದ್ದ ಯೂಟ್ಯೂಬರ್ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಅನಾರೋಗ್ಯದ ನೆಪ ಹೇಳಿ ಗೈರಾಗಿದ್ದಾನೆ. ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗಲು ಆತನ ಪರ ವಕೀಲರು ಅನುಮತಿ ಕೇಳಿದ್ದಾರೆ. ಸಮೀರ್ ಆದಾಯದ ಮೂಲ ಕೆದಕ್ತಾ ಇರುವ SIT ಅಕೌಂಟ್ ಡೀಟೇಲ್ಸ್ ಅನ್ನ ಕೆದಕಿದ್ದಾರೆ. ಒಂದು AI ವಿಡಿಯೋಗೆ ತಗುಲುವ ಖರ್ಚೆಷ್ಟು, ಒಂದು ವಿಡಿಯೋ ಸಿಗೋ ಆದಾಯವೆಷ್ಟು ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದಾರೆ. ಪೊಲೀಸರ ಪ್ರಶ್ನೆಗೆ ಸಮೀರು 500,000 ರೂಪಾಯಿ ಖರ್ಚು ಮಾಡಿ AI ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದಾನಂತೆ. ಈ ಮಧ್ಯೆ ಸಮೀರ್ ವಿಡಿಯೋ ಬಗ್ಗೆ ಮುಸ್ಲಿಂ ವ್ಯಕ್ತಿಯೊಬ್ಬ, ನಾವೇ ಈ ವಿಡಿಯೋ ನಂಬಲ್ಲ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದನ್ನ ನಾವೇ ನಂಬಲ್ಲ, ನೀವುಗಳೆಲ್ಲ ಯಾಕೆ ನಂಬ್ಕೊಂಡು ಕೂತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಸಮೀರನವನು ಕುತಂತ್ರದಿಂದ ಈ ವಿಡಿಯೋ ಮಾಡಿರಬಹುದು. ಸಮೀರನ ಮಾತು ಯಾಕೆ ನಂಬಬೇಕು ನೀವು ಹಿಂದೂ ಧರ್ಮದವರಾಗಿ? ನಾನು ಇವತ್ತು ಮುಸ್ಲಿಮನಾಗಿ ನಾನು ನಂಬ್ತಾ ಇಲ್ಲ ನಮ್ಮ ಸಮೀರನ ಮಾತು. ನೀವು ಹಿಂದೂಗಳಾಗಿ ನೀವು ಯಾಕೆ ನಂಬ್ತೀರಿ? ನಿಮ್ಮ ಧರ್ಮದ ಬಗ್ಗೆ ನಿಮಗೆ ಅಭಿಮಾನ ಇಲ್ವಾ? ನಿಮಗೆ ನಂಬಿಕೆ ಇಲ್ವಾ? ಈ ಧರ್ಮಸ್ಥಳದ ಬಗ್ಗೆ ಏನು ಕೆಟ್ಟದಾಗಿ ಕೆಲವೊಂದು ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ದೇವರು ಸುಮ್ಮನೆ ಬಿಡುವುದಿಲ್ಲ. ಅಲ್ಲ, ಇದು ಒಂಥರ ನಿಜಕ್ಕೂ ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟ್ ಆಗಿ ಹೇಳಿದಾನು. ಯಾಕೆ ಅಂತಂದ್ರೆ ಯಾರೆಲ್ಲ ನಂಬಿಕೆಯನ್ನ ಇಟ್ಟಿದ್ರು, ಪ್ರತಿ ವರ್ಷದಲ್ಲಿ 2 ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಅಂತ ಕೈ ಮುಗಿದು ಬರ್ತಾ ಇದ್ರು. ಈ ಒಂದು ವಿಡಿಯೋನ ನೋಡ್ಕೊಂಡ್ಬಿಟ್ಟು ಅನುಮಾನದಿಂದ ನೋಡಿದಂತವರೇ 99% ಇದ್ದಾರೆ. 99% ಇದ್ದಾರೆ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ನೀವು ಯಾಕ್ರಿ ನಂಬ್ತೀರಾ ಅಂತ ಹೇಳಿ. ಯಾಕೆ ಅಂದರೆ ನಮ್ಮಲ್ಲಿ ನಂಬಿಕೆ ಭಾವನೆಗಳು ಆಟಾಟೋಪಗಳಾಗ್ಬಿಟ್ಟಿದೆ. ಆ ಕಡೆಗಾದ್ರೆ ಆ ಕಡೆಗೆ, ಈ ಕಡೆಗಾದ್ರೆ ಈ ಕಡೆಗೆ. ಗಟ್ಟಿಯಾಗಿ ನಿಮ್ಮ ಥರ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ನಾವು ನಿಂತ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ. ಹಂಗೆ ನಿಂತ್ಕೊಳ್ಳೋದಾಗಿದ್ದರೆ DJ ಹಳ್ಳಿ, KJ ಹಳ್ಳಿ, ಹುಬ್ಳಿ ಏನು ಗಲಭೆಗಳಿದ್ವು ಅದೇ ರೀತಿಯಾಗಿ ಆಗಿರೋದು. ಅಂಥದ್ದಿಲ್ವಲ್ಲ. ಯಾಕೆ ಅಂತಂದರೆ ಇಂಥ ಪುಂಡ್ರು ಪೋಖ್ರುಗಳು ಬಂದುಬಿಟ್ಟು ಕಣ್ಣಂಗಿದ್ದೆಲ್ಲ ಕತೆಗಳನ್ನು ಹೆಣೆದು ಬಿಟ್ಟು ಇಲ್ಲಿ ಹೇಳ್ಕೊಂಡು ಹಿಂದೂ ಧರ್ಮದಲ್ಲಿರುವಂಥವ್ರನ್ನೇ ಒಡೆದು ಆಳಿರುವಂಥದ್ದು ಹೊಸದಲ್ವಲ್ಲ, ಇತಿಹಾಸದ ಪುಟಗಳಲ್ಲೇ ಇದೆ. ಯಾರ್ಯಾರು ಮಾಡಿಲ್ಲ ಇಲ್ಲಿ, ಯಾರ್ಯಾರು ನಡ್ಕೊಂಡಿಲ್ಲ ಈ ರೀತಿಯಾಗಿ. ನಮ್ಮಲ್ಲೇ ವಿಶ್ವಾಸ ಇಲ್ಲ ಅಂತಂದರೆ ಕರೆಕ್ಟಾಗೇ ಹೇಳಿದ್ದೀರಾ ಸರ್, ವೆರಿ ಗುಡ್. ಈ ಥರ ಹೇಳ್ತಾ ಇರಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಕೇಳಿಸ್ಕೊಳ್ಳೋರು ಎಡಬಿಡಂಗಿಗಳಿರ್ತಾರಲ್ಲ ಅಂಥವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಕರೆಕ್ಟಾಗಿ ಹೇಳಿದಿರಪ್ಪ.